ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಸದಾ ಒಂದಿಲ್ಲೊಂದು ವಿವಾದದಲ್ಲಿ ಸಿಕ್ಕಾಕೊಳ್ತಾನೆ ಇರ್ತಾರೆ. ಪ್ರತಿ ಬಾರಿಯೂ ಕೂಡ ಅವರಿಗೆ ಸೈದ್ಧಾಂತಿಕ ನಿಲುವುಗಳಲ್ಲಿ ಭಿನ್ನಾಭಿಪ್ರಾಯ ಇರುವಂತಹ RSS, BJP ಮತ್ತು ಹಿಂದುತ್ವದ ವಿಚಾರವನ್ನು ಇಟ್ಟುಕೊಂಡು ಪ್ರತಿ ಬಾರಿಯೂ ಕೂಡ ಒಂದು ವಿವಾದವನ್ನು ಹುಟ್ಟು ಹಾಕ್ತಾನೆ ಇರ್ತಾರೆ. ಈ ಬಾರಿ ಆಗಿರುವಂತಹ ವಿವಾದ ಏನು ಅಂತ ಹೇಳಿದ್ರೆ, ಇತಿಹಾಸದ ಬಗ್ಗೆ ಮಾತನಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಜೊತೆಗೆ ಒಂದು ಹೇಳಿಕೆ ಬಹಳ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಅವರು ನಿನ್ನೆ ಮಾತನಾಡ್ತಾ ಹೇಳ್ತಾರೆ, ಮಸೀದಿಯನ್ನು ಅಗೆದರೆ ನಿಮಗೆ ದೇವಾಲಯದ ಕುರುಹುಗಳು ಸಿಕ್ಕಿದೆ, ದೇವಾಲಯವನ್ನೂ ಅಗೆದರೆ ನಿಮಗೆ ಸ್ತೂಪಗಳು ಸಿಗಬಹುದೇನೋ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇದರ ಜೊತೆಗೆ ಇತಿಹಾಸವನ್ನು ಕೆಣಕಿದರೆ ನೀವುಗಳು ಸಿಕ್ಕಾಕೊಳ್ತೀರಾ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇದು ಒಂದು ವಿಚಾರದ ಜೊತೆಗೆ ಬಹಳಷ್ಟು ವಿಚಾರಗಳು ವಿವಾದವನ್ನು ಸೃಷ್ಟಿ ಮಾಡಿ ಚರ್ಚೆಗೆ ಎಡೆಮಾಡಿಕೊಟ್ಟಿದೆ. ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ಧರ್ಮಕ್ಕೆ ಖರ್ಗೆ ಬೆಂಕಿ ವಿವಾದ. ರಾಜ್ಯದಲ್ಲಿ ಮತ್ತೆ ವಿವಾದದ ಕಿಡಿಯನ್ನು ಹೊಚ್ಚಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಮಸೀದಿ ಹಾಗೂ ದೇಗುಲ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಮಾತನಾಡಿರುವಂಥದ್ದು. ಮಸೀದಿ ಕೆಡವಿದ್ರೆ ದೇಗುಲ ಸಿಕ್ಕಂತೆ, ದೇಗುಲವನ್ನು ಕೆಡವಿದ್ರೆ ನಿಮಗೆ ಸ್ತೂಪ ಸಿಗುತ್ತೆ. ಇತಿಹಾಸ ಆಳವಾಗಿ ಹುಡುಕಿದ್ರೆ ನೀವೆಲ್ಲ ಸಿಕ್ಕಾಕೊಳ್ತೀರಿ. 3500 ವರ್ಷಗಳ ಇತಿಹಾಸವನ್ನು ಆಧರಿಸಿ ಹೇಳ್ತಾ ಇದ್ದೇನೆ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಸಂಭಾಲ್ನಲ್ಲಿ ಮಸೀದಿಯನ್ನು ಕೆಡವಿದಾಗ ಹಿಂದೂ ದೇವತೆಗಳ ವಿಗ್ರಹ ಪತ್ತೆಯಾಗಿತ್ತು. ಹಲವು ಮಸೀದಿಗಳಲ್ಲಿ ಹಿಂದೂ ದೇವತೆಗಳ ಕುರುಹು ಪತ್ತೆಯಾಗಿದೆ. ಇದರ ಜೊತೆಗೆ ಇತಿಹಾಸವನ್ನು ಕೆಣಕಿದ್ರೆ ಸಿಕ್ಕಾಕೊಳ್ತೀರಿ ಅಂತ ಪ್ರಿಯಾಂಕ್ ಖರ್ಗೆ ಯಾರಿಗೆ ಹೇಳಿದ್ದಾರೆ ಅನ್ನುವಂಥ ಚರ್ಚೆಯಾಗ್ತಾ ಇದೆ. ಈವರೆಗೆ ಯಾವ ದೇಗುಲದಲ್ಲಿ ಅಲ್ಲಾಹುವಿನ ಕುರುಹು ಪತ್ತೆಯಾಗಿದೆ? ರಾಜ್ಯದಲ್ಲಿ ಈ ಒಂದು ಕೋಮು ದ್ವೇಷದ ಬೀಜವನ್ನು ಬಿತ್ತುತ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇರೋದು, ವಿವಾದವನ್ನು ಸೃಷ್ಟಿ ಮಾಡ್ತಾ ಇರೋದು ಯಾಕೆ? ಜೊತೆಗೆ ಧರ್ಮದ ನಡುವೆ ಬೆಂಕಿಯನ್ನು ಹಚ್ಚುವಂತಹ ಕೆಲಸವನ್ನು ಯಾಕೆ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿ ಬಾರಿಯೂ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಏನು ಮಾತನಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ದೇವಸ್ಥಾನ, ನೀವು ಯಾವುದೇ ಮಸ್ಜಿದ್ ಕೆಡಿದ್ರು ದೇವಸ್ಥಾನ ಸಿಗಬಹುದು. ದೇವಸ್ಥಾನ ಕೆಡಿದ್ರೆ ಸ್ತೂಪ ಸಿಗುತ್ತೆ. ಸ್ತೂಪ ಕೆಡಿದ್ರೆ ಏನು ಗೊತ್ತಿಲ್ಲ. ನನ್ನ ಲಿಮಿಟ್ ಇಸ್ 3500 years ಆಫ್ ಹಿಸ್ಟ್ರಿ. ಐ ನೋ. ದೇವಾನಾಂ ಪ್ರಿಯ ಯಾರು? ವೆನ್ ಡಿಡ್ ಯು ನೋ ಹಿ ಈಸ್ ಅಶೋಕ? 150 years ಬ್ಯಾಕ್. ಅವ್ರು ಮಾಡಿಟ್ಟಿದ್ದು 2000 ವರ್ಷದ ಹಿಂದೆ, 2500 ವರ್ಷದ ಹಿಂದೆ. ಹೂ ಬರಿಡ್ ಅವರ್ ಹಿಸ್ಟ್ರಿ? ಹೂ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್? ಕನಿಷ್ಕ ಯಾರು ಗೊತ್ತಿಲ್ಲ, ಹರ್ಷವರ್ಧನ ಯಾರು ಗೊತ್ತಿಲ್ಲ, ಗುಪ್ತ ಡೈನಾಸ್ಟಿ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ಮೌರ್ಯನ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ಅಶೋಕನ ಬಗ್ಗೆ ಎಲ್ಲಿ ಬೆಂಗಾಲಿಂದ ಹಿಡ್ಕೊಂಡು ಗುಜರಾತ್ ತನಕ ಅವರ ಶಾಸನಗಳು ಸಿಕ್ತು, ಕಾಶ್ಮೀರಿಂದ ಹಿಡ್ಕೊಂಡು ಶ್ರೀಲಂಕಾ ತನಕ ಅವ್ರ ಶಾಸನ ಇನ್ನೂ ಸಿಗ್ತಾ ಇದೆ. ಆದರೆ ಯಾರಪ್ಪ ಆ ಇತಿಹಾಸವನ್ನು ಮುಚ್ಚಿಟ್ಟಿದ್ದು? ನಮ್ಮ ಇತಿಹಾಸ, ನಿಜವಾದ ಇತಿಹಾಸ ಪಾಲಿ ಮತ್ತು ಪ್ರಾಕೃತನಲ್ಲಿರೋದು, ಸಂಸ್ಕೃತದಲ್ಲಿಲ್ಲ. ನಿನ್ನೆ ಬೆಂಗಳೂರಿನಲ್ಲಿ ಹೈದರಾಲಿ ಟಿಪ್ಪು ಸುಲ್ತಾನ್ ಕರಾವಳಿಯಲ್ಲಿ ಕಂಡಂತೆ ಅನ್ನುವಂಥ ಒಂದು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಇರುತ್ತೆ.
ಅಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಭಾಷಣವನ್ನು ಮಾಡ್ತಾ ಇಷ್ಟೆಲ್ಲ ವಿವಾದವನ್ನು ಸೃಷ್ಟಿ ಮಾಡಿರುವಂಥದ್ದು. ಅವರು ಇತಿಹಾಸ ಇರುವಂಥದ್ದು ಸಂಸ್ಕೃತ ಭಾಷೆಯಲ್ಲೆಲ್ಲ, ಪಾಲಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಅಂತ ಹೇಳೋದ್ರ ಜೊತೆಗೆ ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿ ನಿಜವಾದಂತಹ ಸ್ವಾತಂತ್ರ್ಯ ಹೋರಾಟಗಾರರು. ಬ್ರಿಟಿಷ್ ಇತಿಹಾಸದ ಪುಟಗಳಲ್ಲಿ ಟಿಪ್ಪು ಸುಲ್ತಾನನ್ನ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳ್ತಾರೆ. ಅದರ ಜೊತೆಗೆ ಅವರ ಕೊಡುಗೆಗಳು ಎಷ್ಟಿದ್ದಾವೆ, ಅವರು ಯಾವ ರೀತಿ ಯುದ್ಧವನ್ನು ಮಾಡಿದ್ರು, ಇದೆಲ್ಲದರ ಜೊತೆಗೆ ಒಂದು ತಂಡ ಅಥವಾ ಒಂದು ಗುಂಪು ಇತಿಹಾಸವನ್ನು ತಿರುಚುವುದರಲ್ಲಿ ನಿರತವಾಗಿದೆ. ಅದು ಸೋಷಿಯಲ್ ಮೀಡಿಯಾ ಎಕ್ಸ್ಪರ್ಟ್ಸ್ ಇರಬಹುದು, ಅದರ ಜೊತೆಗೆ ವಾಟ್ಸ್ಆ್ಯಪ್ ಗ್ರಾಜ್ಯುಯೇಟ್ಸ್ ಅನ್ನುವಂಥ ಪದವನ್ನು ಪ್ರಿಯಾಂಕ್ ಖರ್ಗೆ ಅವರು ಬಳಸಿದ್ದಾರೆ. ಇದೆಲ್ಲದರ ಜೊತೆಗೆ ಈ RSS BJPಯವರ ದ್ವಂದ್ವ ನಿಲುವನ್ನು ಪ್ರಶ್ನೆ ಮಾಡಿದ್ದಾರೆ. ನಿಮಗಳಿಗೆ ದೇಶದಲ್ಲಿ ಆಮದು ಮಾಡಿಕೊಳ್ಳುವಂಥ 80 to 90% ಆಫ್ ಏನು ನಾವು ಆಮದು ಮಾಡ್ಕೊಳ್ತಾ ಇದ್ದೇವೆ ವಸ್ತುಗಳು, ಅದೆಲ್ಲವೂ ಕೂಡ ಇಸ್ಲಾಂ ರಾಷ್ಟ್ರಗಳಿಂದ ಬರ್ತಾ ಇರುವಂಥದ್ದು, ಅರಬ್ ಕಂಟ್ರೀಸಿಂದ ಬರ್ತಾ ಇರುವಂಥದ್ದು. ಅದನ್ನು ನಿಮಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಆದರೆ ನೀತಿ ಮತ್ತು ನಿಲುವುಗಳಲ್ಲಿ ಯಾಕೆ ದ್ವಂದ್ವವನ್ನು ತೋರಿಸ್ತಾ ಇದ್ದೀರಾ, ಯಾಕೆ ಹಿಂದುತ್ವವನ್ನು ತರ್ತಾ ಇದ್ದೀರಾ, ಈ ಥರ ಎಲ್ಲ ವಿಚಾರವನ್ನು ಕೂಡ ಬಹಳ ವಿಸ್ತೃತವಾಗಿ ಪಟ್ಟಿಯ ರೀತಿಯಲ್ಲಿ ಅವರು ಎದುರಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಒಂದು ರೀತಿಯಲ್ಲಿ ಈ ಎಲ್ಲ ಮಾತುಗಳ ಮಧ್ಯೆ ದೇವಸ್ಥಾನದ ವಿಚಾರ ಏನು ತಂದಿದ್ದಾರೆ, ಮಸೀದಿ ಕೆಡವಿದ್ರೆ ದೇವಸ್ಥಾನ ಸಿಕ್ತು, ದೇವಸ್ಥಾನವನ್ನು ಕೆಡವಿದ್ರೆ ಸ್ತೂಪ ಸಿಗಬಹುದೇನೋ ಸಿಗತ್ತೇನೋ ಅನ್ನುವಂಥ ರೀತಿಯಲ್ಲಿ ವಿವಾದ ಏನಾಗಿದೆ. ಹಾಗಾದರೆ ಏನು ಹೇಳಕ್ಕೆ ಹೊರಟಿದ್ದಾರೆ, ಧರ್ಮದ ನಡುವೆ ವಿಷಬೀಜವನ್ನು ಬಿತ್ತುವಂತಹ ಕೆಲಸವನ್ನು ಯಾಕೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ, ಎಲ್ಲವನ್ನೂ ಕೂಡ ನಾನು ಚರ್ಚೆ ಮಾಡ್ತಾ ಹೋಗ್ತೇನೆ. ನನ್ನೊಂದಿಗೆ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ ವಕ್ತಾರರಾದಂತಹ ಪುಷ್ಪಾ ಮಂಜುನಾಥ್ ರೆಡ್ಡಿ ಅವರು, ಹಿಂದೂ ಮುಖಂಡರಾದಂತಹ ನಾರಾ ಜಯಂತ್ ಅವರು, ಇಬ್ಬರಿಗೂ ಕೂಡ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾರಾ ಜಯಂತ್ ಸರ್, ನಿಮ್ಮಿಂದಾನೇ ಶುರು ಮಾಡ್ತೀನಿ. ಫಸ್ಟ್ ರಿಯಾಕ್ಷನ್ ಆನ್ ದಿಸ್ ಸ್ಟೇಟ್ಮೆಂಟ್ ಆಫ್ ಪ್ರಿಯಾಂಕ್ ಖರ್ಗೆ. ನೋಡಿ, ಅವರು ಇವಾಗ ಸೈದ್ಧಾಂತಿಕವಾಗಿ ಏನೇ ವಿರೋಧಾಭಾಸಗಳಿರ್ಬೋದು, ಆದ್ರೆ ದೇಶದ ಇತಿಹಾಸದ ಕುರಿತಾಗಿ ಯಾವುದೇ ವಿಧವಾದಂಥ ವಿವಾದವನ್ನ ಈ ಜಗತ್ತಿನಲ್ಲಿ ಯಾವ ದೇಶನೂ ಸೃಷ್ಟಿ ಮಾಡಲ್ಲ. ಅದು ಒಂದು ಕರ್ಮ ಏನು ಅಂತ ಹೇಳಿದ್ರೆ, ಒಂದು ದೌರ್ಭಾಗ್ಯ ಏನು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಅದು ಸೃಷ್ಟಿಯಾಗಿದೆ. ಅದಕ್ಕೆ ಹಲವಾರು ಕಾರಣಗಳಿದೆ. ಈ ದೇಶದ ಮೇಲೆ ಒಂದು 2000 ವರ್ಷಗಳ ಪರಕೀಯರ ದಾಳಿಗಳೇನಾಯ್ತು, ಅದರಿಂದ ನಮ್ಮ ಸಾಕಷ್ಟು ಇತಿಹಾಸದ ದಾಖಲೆಗಳನ್ನು ಸುಟ್ಟಾಕಿರ್ಬೋದು. ಅಳಿದುಳಿದ ದಾಖಲೆಗಳನ್ನ ಇಟ್ಕೊಂಡು ತಾಳೆ ಹಾಕಿ ನೋಡಿದಾಗ್ಲೂ, ಕೆಲವು ಪ್ರಾಂತೀಯ ರಾಜರ ಮತ್ತೆ ಇನ್ನೂ ಹಲವಾರು ದಾಖಲೆಗಳನ್ನ ತಾಳೆ ಹಾಕಿ ನೋಡಿದಾಗ್ಲೂ ಕೂಡ ಭಾರತದ ಮೇಲೆ ಸಾಕಷ್ಟು ದಾಳಿಗಳಾಗಿರ್ತಕ್ಕಂಥದ್ದು, ಪೈಶಾಚಿಕ ಕೃತ್ಯಗಳಾಗಿರ್ತಕ್ಕಂಥದ್ದು, ನರಸಂಹಾರಗಳಾಗಿರ್ತಕ್ಕಂಥದ್ದು ಸುಸ್ಪಷ್ಟ. ನಾವೀಗ ಇವಾಗ ಏನ್ ದೇವಾಲಯದ ವಿಷಯಗಳು ಬರ್ತಿದ್ದಾರೆ, ಅದಕ್ಕೆ ಹೋಗೋದಕ್ಕೆ ಮುಂಚೆ ನಾನೊಂದು ಮಾತನ್ನ ಅಲ್ಲ, ಈ ಎಲ್ಲ ಹಾಳು ಮಾಡಿರೋ ಕೆಲಸ ಬರೀ ಪರಕೀಯರ ದಾಳಿಯಿಂದಾನ ಅಥವಾ ಒಳಗಡೆಯವರು ಮಾಡಿದ್ದಾರೆ? ಪರಕೀಯರ ದಾಳಿ ಮೊಟ್ಟ ಮೊದಲನೆಯದಾಗಿ ಯಾರು ಹೊರಗಿನಿಂದ ಬಂದಂತ ಇಸ್ಲಾಮಿಕ್ ದಾಳಿಕೋರರಿಂದ ಆಗಿದೆ. ತದನಂತರದಲ್ಲಿ ಅವರ ಮುಂದಿನ ಪೀಳಿಗೆಗಳಲ್ಲಿ ಲುಟ್ಕೊಳ್ತಲ್ಲ, ಇನ್ಕ್ಲೂಡಿಂಗ್ ಟಿಪ್ಪು ಸುಲ್ತಾನು, ಅವ್ರಗಳಿಂದನೂ ಆಗಿದೆ. ಹೈದರಾಲಿಯಿಂದನೂ ಆಗಿದೆ, ಟಿಪ್ಪು ಸುಲ್ತಾನಿಂದನೂ ಆಗಿದೆ, ಕುತುಬ್ ಶಾಹಿಗಳಿಂದ ಆಗಿದೆ, ಬರೀದ್ ಶಾಹಿಗಳಿಂದನೂ ಆಗಿದೆ. ಅದಕ್ಕೆ ಅಂತಾನೆ ಹಿಂದೂಗಳ ಕಿಚ್ಚು ಹೆಚ್ಚಾಗಿದ್ದು. ಹಿಂದೂಗಳು ಯಾವತ್ತೂ ನೋಡಿ, ಅದಕ್ಕೆ ಹೋಗೋದಕ್ಕೆ ಮುಂಚೆ ಒಂದು ಪಾಯಿಂಟ್ ನಾನು ಹೇಳ್ಬೇಕು. ಇವ್ರು ಇವಾಗ ಏನಿದ್ದಾರೆ, ಧರ್ಮ ಮತ್ತೆ ಮತಗಳ ವ್ಯತ್ಯಾಸ ಗೊತ್ತಿಲ್ಲದೆ ಹಿಂದೂಗಳಲ್ಲಿ ಭೇದವನ್ನು ಉಂಟು ಮಾಡುವಂತ ಒಂದು ಸೂಕ್ಷ್ಮ ಎಳೆಯನ್ನ ಇಟ್ಕೊಂಡು ಈ ದೇಶದಲ್ಲಿ ವಿವಾದ ನಡೀತಿದೆ. ನೋಡಿ, ಬೌದ್ಧರು, ಜೈನರು, ಸಿಖ್ರು ಇವರೆಲ್ಲರೂ ಕೂಡ ಒಂದೇ ಆಗಿರೋದ್ರಿಂದಾನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಒಂದು ಧರ್ಮ ಅಂದ್ರೆ ಒಂದು ಮತವಾದಂತಹ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಇವಾಗ ಅವ್ರು ಏನ್ ಹೇಳ್ತಿದ್ದಾರೆ, ಇವತ್ತು ಮಸೀದಿಗಳನ್ನ ಹೊಡೆದ್ರೆ ದೇವಸ್ಥಾನ ಸಿಕ್ಕಿದೆ, ಕುರು ಸಿಗುತ್ತೆ, ಅದ್ರ ಕೆಳಗಡೆ ಸ್ತೂಪಗಳು ಸಿಗ್ಬೋದು, ಬಸ್ತಿಗಳು ಸಿಗ್ಬೋದು, ಜೈನ ಬಸದಿಗಳು ಅಂತ ಹೇಳ್ತೀಯಾರಲ್ಲ. ಆಗೇನಾದ್ರೂ ಒಂದು ಪಕ್ಷ ಸಿಕ್ಕಿದ್ರೆ ಅದು ಬೇರೆ ಯಾರ್ದಲ್ಲ, ನಮ್ದೇನೆ, ಹಿಂದೂಗಳದ್ದೇನೆ. ಅದನ್ನ ಸಾಕ್ಷಾಧಾರವಾಗಿ ಅದೇನಾದ್ರೂ ಜೈನ ಸ್ತೂಪ ಬಸದಿ ಆಗಿದ್ರೆ, ಬೌದ್ಧ ಸ್ತೂಪವೇ ಆಗಿದ್ರೆ ಅದನ್ನ ಮರು ನಿರ್ಮಾಣ ಮಾಡ್ಕೊಡೋದ್ರಲ್ಲಿ ಹಿಂದೂ ಸಮಾಜ ಯಾವತ್ತೂ ಹಿಂದೆ ಬೀಳಲ್ಲ. ಈ ಒಂದು ಅಂಶವನ್ನ ಇಟ್ಕೊಂಡು ಹಿಂದೂ ಸಮಾಜವನ್ನ ನೀವು ಹೊಡೆದಾಕುವಂತ ಕೆಲಸ ಮಾಡಬೇಡಿ. ಮತ್ತೆ ಅವ್ರು ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ, ಇವತ್ತು ಸಿಖ್ ಧರ್ಮ ಇದೆಯಲ್ಲ, ಸಿಖ್ ಧರ್ಮ ಎಲ್ಲ ಮತಗಳಲ್ಲಿರುವಂತ ಪ್ರಮುಖ ವಿಚಾರಗಳನ್ನ ಸೇರಿಸ್ಕೊಂಡು ಒಂದು ಗ್ರಂಥ ಸಾಹಿಬನ್ನ ರಚನೆ ಮಾಡಿರ್ತಕ್ಕಂಥದ್ದು. ಅದು ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಈ ದೇಶದ ಘನ ಇತಿಹಾಸವನ್ನು ಹೊಂದಿರತಕ್ಕಂತಹ ಪ್ರಾಚೀನವಾದಂಥ ಸನಾತನ ಪರಂಪರೆಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರನೇ ಸಿಖ್ ಧರ್ಮ ಉದಯ ಆಗಿದ್ದು ಅನ್ನೋಂಥ ವಿಷಯನ ಪ್ರಿಯಾಂಕ್ ಖರ್ಗೆ ಅವರು ನೆನ್ಪಿಟ್ಕೊಬೇಕು. ಆದರೆ ಈ ಸನಾತನ ಪರಂಪರೆಯಲ್ಲಿ ಸಂಸ್ಕೃತ ಅವಿಭಾಜ್ಯ ಅಂಗ ಆಗಬೇಕಾಗಿತ್ತು, ಈ ದೇಶದ ರಾಷ್ಟ್ರ ಭಾಷೆ ಆಗಬೇಕಾಗಿತ್ತು. ಆದರೆ ಅದಕ್ಕೆ ಅವಕಾಶಗಳನ್ನು ಕೊಡಲಾಗಲಿಲ್ಲ. ಅದರಿಂದ ಇವತ್ತದು ತೆರೆಮರೆಯಲ್ಲಿದೆ. ನನ್ನ ಒಂದು ಬಹುಮುಖ್ಯವಾದ ಪ್ರಶ್ನೆ ಇದೆ, ಯಾಕೆ ಕಾಂಗ್ರೆಸ್ಸಿಗರು ಸಂಸ್ಕೃತವನ್ನ ರಾಷ್ಟ್ರ ಭಾಷೆಯಾಗಿ ಅಂಗೀಕಾರ ಮಾಡೋದಕ್ಕೆ ಈ ಸಂವಿಧಾನದಲ್ಲಿ ಅವಕಾಶವನ್ನೇ ಕೊಡಲಿಲ್ಲ? ಅಲ್ಲ, ಯಾಕೆ ಮಾಡಬೇಕು ಅಂತ ನನ್ನ ಪ್ರಶ್ನೆ. ಯಾಕೆ ಮಾಡಬೇಕು ಅಂದ್ರೆ ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದಂತ ಮೂಲ ಭಾಷೆ ಇದೆ. ನೀವು ಸಂಸ್ಕೃತ, ಭಾರತದ ಮೂಲ ಭಾಷೆ ಸಂಸ್ಕೃತ ಅಂತನಾ?
ದೇವನಾಗರಿ ಲಿಪಿ, ಇವಾಗ ಅವ್ರು ಏನೇನು ಹೇಳಿದ್ರೆ ಎಲ್ಲಾ ಭಾಷೆಗಳಿದೆ, ಅದರಲ್ಲಿ ಯಾವ್ದು ಪುರಾತನವೋ ಎಷ್ಟು ಪ್ರಚಲಿತವಾಗಿ ಯಾವ್ದಿದೆಯೋ ಅದನ್ನ ತಗೊಳ್ಳಿ. ಯಾವ್ದಾದ್ರು ಒಂದು ದೇಶ ಭಾಷೆ ಅಫಿಷಿಯಲ್ ಆಗಿ ಇರ್ಬೇಕಲ್ವಾ, ಅದಕ್ಕೆ ಯಾಕೆ ನೀವು ಅವಕಾಶ ಕೊಡಲ್ಲ? ರಾಷ್ಟ್ರ ಭಾಷೆ ಒಂದಿರ್ಬೇಕು, ಸ್ಥಳೀಯ ಆಡಳಿತಗಳಿಗೆ ಒಂದು ಭಾಷೆ ಇರಬೇಕು. ಹಿಂದಿನೇ ಒಪ್ಪದೇ ಇರೋರು ಸಂಸ್ಕೃತ ಒಪ್ತಾರ? ನಾ ಹಿಂದಿ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗಲ್ಲ. ನಾನು ಹೇಳ್ತಿರೋದು ನಮ್ಮ ದೇಶಕ್ಕೊಂದು ರಾಷ್ಟ್ರ ಭಾಷೆಯನ್ನೇ ನಿರ್ಮಾಣ ಮಾಡ್ಕೊಳಕ್ ಆಗ್ಲಿಲ್ಲ. ನಾವು 80 ಹತ್ರ ಬರ್ತಾ ಇದೀವಿ. ಇಂಥ ಎಲ್ಲ ವಿಷಯಗಳಿದೆ. ಹಾಗಾಗಿ ಯಾರನ್ನ ಓಲೈಸೋದಕ್ಕೋಸ್ಕರ ಈ ರೀತಿಯಾದಂತ ಸ್ಟೇಟ್ಮೆಂಟ್ ಗಳನ್ನು ಮಾಡೋದ್ರ ಮುಖಾಂತರ ಶಾಂತಿಯನ್ನ ಕದಡುವಂತ ಕೆಲಸಕ್ಕೆ ಕೈ ಹಾಕ್ಬಾರ್ದು. ಅಂದ್ರೆ ನೀವ್ ಹೇಳಕ್ ಪ್ರಯತ್ನ ಪಡ್ತಾ ಇರೋದು ಏನು, ಈ ಜೈನರು, ಬುದ್ಧರು, ಸಿಖ್ಖರು ಅಂತ ಏನ್ ಕರಿತೀವಿ ಎಲ್ಲವೂ ಕೂಡ ಹಿಂದೂ ಧರ್ಮದಲ್ಲೇ ಇತ್ತು, ಅವಿಭಾಜ್ಯ ಅಂಗನೇ. ಹೀಗಾಗಿ ಸಿಕ್ಕರು ಸಿಗ್ಬಹುದು ಸ್ತೂಪಗಳು ಅಂತ ಹೇಳ್ತೀರಾ? ಆಗಿದ್ದಾರೆ, ದೇವಾಲಯಗಳನ್ನ ಆಗಿದ್ದಾರೆ. ನಾನು ಹೇಳ್ತಿದ್ದೀನಲ್ಲ, ಈಗ ಅವ್ರು ಏನ್ ಹೇಳಿದ್ದಾರೆ ಅವ್ರ ಸಾಕ್ಷ್ಯಗಳನ್ನ ಕೊಡ್ಲಿ. ಯಾಕೆಂದ್ರೆ ಹಿಂದೂಗಳು ಯಾವಾಗ ಒಂದು ಇದು ಬಂದ್ಬಿಡ್ತು ಅಂದ್ಬಿಟ್ಟು ಅದನ್ನ ಹೆಂಗ್ ಬೇಕೋ ಮುಂದೆ ನುಗ್ಗಿ ಮಾಡಲ್ಲ. ಒಂದು ರಾಮ ಮಂದಿರವನ್ನ ಕಟ್ಕೊಳೋದಕ್ಕೆ ನಿರಂತರವಾಗಿ ಹಲವಾರು ಯುದ್ಧಗಳನ್ನ ಮಾಡಿ, ಹಲವಾರು ಇದು ಪ್ರಾಣ ತರ್ಪಣೆಯನ್ನ ಮಾಡಿ, ಕಾನೂನಿನ ಸುವ್ಯವಸ್ಥೆಯ ಅಡಿಯಲ್ಲಿ 10 ಲಕ್ಷ ಪುಟಗಳಿಗೂ ಮಿಗಿಲಾದಂತಹ ಹಲವಾರು ಭಾಷೆಗಳಲ್ಲಿದ್ದಂತಹ ಒಂದು ದಾಖಲಾತಿಗಳನ್ನ ಕೊಟ್ಟು ಇವತ್ತು ಹಿಂದೂಗಳು ನ್ಯಾಯಯುತವಾಗಿ ಪರಿಹಾರವನ್ನು ಕೊಟ್ಟು ಸರ್ಕಾರದ ಮುಖಾಂತರ ಅಯೋಧ್ಯಪತಿ ಶ್ರೀರಾಮಚಂದ್ರನ ರಾಮ ಮಂದಿರವನ್ನ ನಾವು ಕಟ್ಕೊಂಡಿರ್ತಕ್ಕಂಥದ್ದು. ಇದು ಸನಾತನ ಪರಂಪರೆಯನ್ನ ಯಾರು ಹಾಳು ಮಾಡಕ್ಕಾಗಲ್ಲ, ಅದು ಅವಿನಾಶಿಯಾಗಿದ್ದು ನಿರಂತರವಾಗಿ ಇದ್ದೇ ಇರುತ್ತೆ ಅಂತ ಹೇಳುವಂತ ಸಂದೇಶವನ್ನ ಇಡೀ ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಇಷ್ಟು ಹೋರಾಟ ಮಾಡಿ ತಮ್ಮ ಮೂಲ ಪರಂಪರೆಯನ್ನು ಉಳಿಸ್ಕೊಂಡಿರುವಂತದ್ದು ಇದಿಲ್ಲ. ಹಾಗಾಗಿ ಹಿಂದೂಗಳು ಯಾವಾಗೂ ವಿರೋಚಿತವಾಗ್ಲೇ ಬದುಕೋದು. ಯುದ್ಧ ಅಂತ ಹೇಳ್ತಕ್ಕಂಥದ್ದು ಕೂಡ ನಮ್ಗೊಂದು ವಿರೋಚಿತವಾದ ಕ್ರೀಡೆ ಆಗಿತ್ತು. ಅಂದ್ರೆ ಅವನ ಒಂದು ಪೌರುಷವನ್ನ ತೋರಿಸ್ಲಿಕ್ಕೆ, ಪರಾಕ್ರಮವನ್ನ ತೋರಿಸ್ಲಿಕ್ಕೆ ಸೈನ್ಯದ ಮಧ್ಯೆ ಯುದ್ಧ ನಡೀತಿತ್ತೆ ಹೊರತು ಕಂಡಂಗ್ ಹೋಗಿ ಜನವಸತಿ ಕೇಂದ್ರದಲ್ಲಿ ಬಿದ್ದು ಎಲ್ಲರನ್ನು ತರದು ಇದು ಮಾಡ್ತಾ ಇರುವಂತ ಪರಂಪರೆ ನಮ್ದಲ್ಲ. ಅದಕ್ಕಾಗಿನೇ ನಮ್ಮಲ್ಲಿ ಹೇಳ್ಕೊಟ್ಟಿದ್ದಾರೆ ವಸುದೈವ ಕುಟುಂಬಕಂ ಅಂತ ಆಗ್ಬೇಕು ಅಂತ. ಇಡೀ ವಿಶ್ವವೇ ನಿನ್ನ ಮನೆಯಲ್ಲಿ ಇರೋರೆಲ್ಲ ಅಣ್ಣ ತಮ್ಮಂದಿರು ಅಂತ. ಯಾವೊಬ್ಬ ಹಿಂದೂನು ಕೂಡ ಏಕಾಏಕಿಯಾಗಿ ಹೋಗಿ ಯಾರ ಮೇಲೂ ಆಕ್ರಮಣ ಮಾಡಲ್ಲ. ಆದ್ರೆ ತಾಳ್ಮೆಗೂ ಕೂಡ ಒಂದು ಮಿತಿ ಇರುತ್ತೆ. ಆ ಮಿತಿಗಳು ಕ್ರಾಸ್ ಆದಾಗ ಎಲ್ಲೋ ಒಂದೊಂದು ದುರ್ಘಟನೆಗಳು ಸಂಭವಿಸಿರಬಹುದು. ಅದು ಬಿಟ್ರೆ ಹೊರತಾಗಿ ಹಿಂದೂಗಳ ಮೇಲೇನೆ ಈ ಆಕ್ರಮಣ ಆಗಿರ್ತಕ್ಕಂಥದ್ದು. ಇಷ್ಟು ಬೃಹದಾಕಾರವಾದಂತಹ ಒಂದು ಆಕ್ರಮಣವನ್ನು ಸಹಿಸಿದಂತ ಯಾವ್ದಾದ್ರು ಸಮುದಾಯ ವಿಶ್ವದಲ್ಲಿದ್ರೆ ಅದು ಹಿಂದೂ ಧರ್ಮನೇ ಅಂತಾನೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಅದನ್ನ ಕಂಡು ಯಾರಿಗ ಅರ್ಗಿಸ್ಕೊಳಕ್ಕಾಗಲ್ಲ. ಅವರು ಡೈಜೆಷನ್ ಆಗೋದಕ್ಕೆ ಯಾವ್ದಾದ್ರು ಟ್ಯಾಬ್ಲೆಟ್ಸ್ ತಗೋಬೇಕು ಅಂತಾನು ವಿನಂತಿ ಮಾಡ್ತೀನಿ. ಎಸ್ ಪುಷ್ಪಾ ಮಂಜುನಾಥ್ ಅವರೇ, ಏನ್ ಹೇಳ್ತೀರಾ? ನಿಮ್ಮ ಸಚಿವರು ಯಾಕೆ ಆಗಾಗ್ಗೆ ಈ ತರ ಹಿಂದುತ್ವ, RSS, BJP ಏನು ಪ್ರಚಾರನೋ ಅಥವಾ ಏನಾದ್ರು ಸುಮ್ಮನೆ ಮಾತಾಡಬೇಕು ಅಂತಾನೆ ಯಾಕೆ ನಿಮ್ಮ ಸಚಿವರ ಈ ಥರದ ಹೇಳಿಕೆಗಳು? ಸರ್, ನನಗೇನು ಆಗ ಅನ್ಸಲ್ಲ. ಅವ್ರು ಹೇಳಿರೋದ್ರಲ್ಲಿ ಅರ್ಥ ಇದೆ ನೋಡಿ. ನಮ್ಮ ಯುವ ಜನತೆಗೆ ಇವತ್ತಿನ ದಿವಸ ನಮ್ಮ RSS BJP ಅವರು ಏನು ಹೇಳ್ತಾರೆ ಅದೇ ದೇಶದ ಇತಿಹಾಸ ಅಥವಾ ಪ್ರಪಂಚದಲ್ಲಿ ನಡೆದಿರುವಂತಹ ಕೆಲವೊಂದು ಘಟನೆಗಳು, ದೇಶ ಹೇಗೆ ರೂಪುಗೊಳ್ಳಿತು, ನಮ್ಮ ಮೂಲ ಸಂಸ್ಕೃತಿ ಏನು, ನಮ್ಮ ಭಾಷೆ ಏನು ಅನ್ನೋದು ಇವತ್ತಿನ ಯುವ ಜನತೆಗೆ ನಾವು ತಿಳಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಅವರು ಯಾಕೆ ಹೇಳಿಲ್ಲ? ಅಲ್ಲ ಸರ್, ಪ್ರಶ್ನೆ ನೀವು ಯಾವಾಗ ನೀವು ಏನದು ಮಸೀದಿ ಕೆಳಗಡೆ ದೇವಸ್ಥಾನ ಇದೆ ಅಂತ ನೀವು ಕೆಡವೋಕೆ ಹೋಗ್ತೀರೋ ಅವಾಗಲೇ ಪ್ರಶ್ನೆ ಬರೋದು. ಸುಮ್ಮನೆ ಯಾವುದು ಪ್ರಶ್ನೆ ಬರಲ್ಲ. ಇವಾಗ ಯಾವ್ದಾದ್ರು ವಿಷಯ ಚರ್ಚೆಗೆ ಇವಾಗ ಯಾಕೆ ನೀವು ಈ ಚರ್ಚೆ ಮಾಡ್ತಾ ಇದ್ದೀರಾ? ಚರ್ಚೆಗೆ ವಸ್ತು ಸಿಕ್ಕಿದೆ, ನೀವು ಮಾಡ್ತಿದ್ದೀರಾ. ಅದೇ ರೀತಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಯಾವಾಗಲೂ RSS BJP ಅವರು ಈ ತರ ಮಾಡ್ತಾರೆ ಅಂದ್ರೆ ಅವರು ನೋಡಿ ಪ್ರಶ್ನೆ ಮಾಡ್ತಿದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ಇವತ್ತು ನಮಗೆ ಚರ್ಚೆ ಕೊಟ್ಟಿದ್ದಾರೆ ಇದನ್ನ. ಸೊ ನಮ್ಮ ಭಾರತ ಹೇಗೆ ರೂಪುಗೊಳ್ತು? ಇವ್ರು ಹೇಳ್ತಾರೆ ಹಿಂದೂ ಧರ್ಮ ಅಂತ. ಒಂದ್ ಕಡೆ ನಮ್ಮ ಮೋದಿ ಸಾಹೇಬ್ರೆ ಹೇಳ್ತಾರೆ ಹಿಂದೂ ಧರ್ಮ ಅನ್ನೋದು ಒಂದು ಪದ್ಧತಿ ಅಂತ ಅವರೇ ಹೇಳಿದ್ದಾರೆ. ಆದ್ರೆ ಒಂದು ಹೇಳ್ತೀನಿ ಸರ್, ಇವ್ರು ಹೇಳಿದ್ರು ಸಂಸ್ಕೃತ ಎಲ್ಲಿಂದ ಬಂದಿದೆ? ನಮ್ಮ ಭಾರತ ಮೂಲ ದ್ರಾವಿಡರು ನಾವೇನು ಆರ್ಯರಲ್ಲ. ಆರ್ಯರು ಎಲ್ಲಿಂದ ಬಂದ್ರು? ಭಾರತ ದೇಶ ಭೂಪಟವನ್ನ ನೀವು ಒಂದು ಸಲ ಹಿಂದೆ ಹೋಗಿ ನಮ್ಮ ಇತಿಹಾಸವನ್ನ ನೋಡಿ, ನೀವು ಹೇಗೆ ರೂಪುಗೊಳ್ತು, ಎಲ್ಲಿಂದ ನೀವು ರೂಪುಗೊಳ್ತು, ಆರ್ಯರು ಎಲ್ಲಿಂದ ಬಂದ್ರು? ಇವ್ರು ಹೇಳ್ತಾರಲ್ಲ ಸಂಸ್ಕೃತ ಅಂತ. ಸಂಸ್ಕೃತ ನಿಜವಾಗ್ಲೂ ನಮ್ಮ ಭಾರತದ ಭಾಷೆನ ಅದು? ನಮ್ಮ ಭಾಷೆನ ಅದು? ಇಂಡೋ ಯುರೋಪಿಯನ್ ಅದು. ಅದಲ್ದೇ ಹಿಂದಿ ಹೇಳ್ತಾರಲ್ವಾ, ಅದು ಭಾರತೀಯ ಮೂಲ ಭಾಷೆನ? ಅಲ್ಲ. ಪಾಲಿ ಅಥವಾ ಇನ್ನೊಂದು ಭಾಷೆ ಯಾವ್ದೋ ಮುಂಡ ಅಂತ ಒಂದು ಭಾಷೆ ಇತ್ತು, ಪ್ರಾಕೃತ ಭಾಷೆ. ಈ ಭಾಷೆಗಳು ಆಡು ಭಾಷೆಗಳಾಗಿ ರೂಪುಗೊಂಡಿದ್ದಂತ. ಅದರ ಮೂಲ ಯಾವುದು? ಪಾಲಿ ಮತ್ತು ಪ್ರಾಕೃತದ ಮೂಲ ಆಡು ಭಾಷೆಗಳಿಂದ ರೂಪುಗೊಂಡಿದ್ದಂತಹದ್ದು ಭಾಷೆ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್ ಮ್ಯಾಮ್, ಪಾಲಿ ಮತ್ತು ಪ್ರಾಕೃತದ ಮೂಲ ಸಂಸ್ಕೃತ ಭಾಷೆ. ಇಲ್ಲ, ದಯಮಾಡಿ ತಾವು ಸಂಸ್ಕೃತ ನೋಡಿ ಸರ್, ಒಂದು ಹೇಳ್ತೀನಿ. ನೈಲ್ ನದಿ ಇದು ಏನದು ನಮ್ಮ ನಾಗರಿಕತೆಗಳು ಉದಯವಾದ ಹಾಗೆ ಸಂಸ್ಕೃತ ಸಹ ನಮಗೆ ಹೊರಗಿನಿಂದ ಬಂದಿರುವಂತಹದ್ದೇ.
ನೀವು ಮೂಲವನ್ನ ನೋಡಿ 2,500 ವರ್ಷಗಳ ಹಿಂದೆ ಭಾರತವನ್ನ ನೀವು ಕೆದಕಿ ನೋಡಿದಾಗ ನಮ್ಮ ಭಾಷೆ ಸಂಸ್ಕೃತ ಆಗಿರ್ಲಿಲ್ಲ, ನಮ್ಮ ಭಾಷೆ ಹಿಂದಿ ಆಗಿರ್ಲಿಲ್ಲ. ನಮ್ಮ ಇವಾಗ ಏನು ನಾವು ದಕ್ಷಿಣ ಭಾರತದಲ್ಲಿ ಇವತ್ತಿಗೂ ಆಡು ಭಾಷೆಗಳು, ಪಾಲಿ ಭಾಷೆ, ಇಂಥ ಭಾಷೆಗಳೇ ಇದ್ದಿದ್ದು. ಸಾಕಷ್ಟು ನಮ್ಮಲ್ಲಿ 100 ಭಾಷೆಗಳಿತ್ತು ಅವತ್ತಿನ ದಿವಸ, ನಮ್ಮದೇ ಬೇರೆ ಸಂಸ್ಕೃತಿಗಳಿತ್ತು. ನಿರಂತರವಾಗಿ ಇವ್ರು ಹೇಳ್ತಾರೆ ಇವತ್ತು ಮುಸ್ಲಿಮರು ದಂಡೆತ್ತಿ ಬಂದು ದೇಶದ ಮೇಲೆ ಹಿಂಗ ಆಗ್ಬಿಟ್ಟಿದೆ ಅಂತ ಇವ್ರು ಹೇಳ್ತಾರೆ. ಸರ್, ನಮ್ಮ ದೇಶ ಇವತ್ತಲ್ಲ, ಯಾವತ್ತಿಂದನೂ ನಿರಂತರವಾಗಿ ಈ ರೀತಿಯ ನಾಗರಿಕತೆಗಳನ್ನು ಅಳವಡಿಸ್ಕೊಂಡು ಬೇರೆಯವರು ಆರ್ಯನ್ನರು, ಇವತ್ತು ನಾವು ಯಾವತ್ತು ಅದನ್ನೇ ಹೇಳ್ತೀವಿ. ಹೆಂಗ್ ನೋಡಕ್ ಹೋದ್ರೆ ಉತ್ತರ ಭಾರತೀಯರು ಯಾರು ನಮ್ಮ ಭಾರತೀಯರಲ್ಲ ಅಂತಾನು ಹೇಳ್ಬೋದು. ಅವ್ರ ಆರ್ಯನ್ನರು, ಅವರು ಬೇರೆ ಕಡೆಯಿಂದ ಬಂದಿರೋವ್ರೆ. ಅವ್ರ DNA ಟೆಸ್ಟ್ ಸಹ ಯಾವ್ದೋ ಒಂದೆರಡು ನೀವು ನೋಡ್ಬೋದು. ಎಲ್ಲೋ ನಾನು ಓದಿದ್ದೆ ಒಂದು ಆರ್ಟಿಕಲ್, ಅವರ DNA ಸಹ ಮ್ಯಾಚ್ ಆಗುತ್ತೆ, ಇರಾನಿಗಳಿಗೆ ಮ್ಯಾಚ್ ಆಗುತ್ತೆ ಅಂತ ಎಷ್ಟೋ ಕಡೆ ಆರ್ಟಿಕಲ್ಸ್ ಇದೆ. ಸೊ ಈ ರೀತಿ ನಾವು ಮೂಲವನ್ನ ಕೆದಕ್ತಾ 5,000 ವರ್ಷ ಹಿಂದೆ ಹೋದಾಗ ಉತ್ತರ ಭಾರತೀಯರು ಸಹ ಭಾರತಕ್ಕೆ ಬಂದವರೇ, ಭಾರತೀಯರು ಅಲ್ಲ. ಆಗ ನಾನು ಹೇಳ್ತಿರೋದು ಈಗಲ್ಲ ಸರ್, ಆಗ 5,000 ವರ್ಷಗಳ ಹಿಂದೆ ಹೋದಾಗ. ಸೊ ಈ ರೀತಿ ಅದನ್ನೇ ಇವಾಗ ನಮ್ಮ ಪ್ರಿಯಾಂಕ್ ಖರ್ಗೆ ಸರ್ ಅವ್ರು ಹೇಳಿರೋದ್ರಲ್ಲೂ ಒಂದು ಅರ್ಥ ಇದೆ ನೋಡಿ. ಮಸೀದಿಯನ್ನ ಕೆಡವಿದಾಗ ನಿಮಗೆ ದೇವಸ್ಥಾನ ಸಿಕ್ತು, ಯಾಕಂದ್ರೆ ಮುಸ್ಲಿಮರು ದಾಳಿ ಮಾಡಿದ್ರು. ಅವರು ನಮ್ಮ ಒಂದು ಅವತ್ತು ಪ್ರಾಂತ್ಯಗಳು, ಸಾಮ್ರಾಜ್ಯಗಳು ಏನಿತ್ತು ದಂಡೆತ್ತು ಬರ್ತಿದ್ರು. ನಾವು ಮೂವೀಸ್ ಅಲ್ಲಿ ನೋಡಿದೀವಿ, ಹಿಸ್ಟ್ರಿ ಓದಿದೀವಿ, ಎಲ್ಲ ನಮಗ್ ಗೊತ್ತಿರೋದೆ. ಯಾಕಂದ್ರೆ ಮೌರ್ಯರ ಕಾಲದಿಂದನೂ ಎಷ್ಟೊಂದು ರಾಜವಂಶಸ್ಥರುಗಳು ನಮ್ಮನ್ನ ಆಳ್ಕೊಂಡು ಬರ್ತಿದ್ರು. ಇಂಟರ್ನಲ್ಲೂ ಸಹ ಆಗ್ತಿತ್ತು. ಬಂಗಾಳವ್ರ ಮೇಲೆ ಗುಜರಾತ್ ಅವರು, ಕರ್ನಾಟಕದವ್ರ ಮೇಲೆ ಆಂಧ್ರ ಅವರು, ಈ ತರ ಸಹ ದಾಳಿಗಳನ್ನ ಆಗ್ತಿತ್ತು ಅವತ್ತು, ಈ ರಾಜರ ಆ ರಾಜರ ಮೇಲೆ. ಅದೇ ರೀತಿ ಬೇರೆ ಮುಸ್ಲಿಮರು ಬಂದು ದಾಳಿ ಮಾಡಿದ್ರು. ಆ ರೀತಿ ನೋಡಕ್ ಹೋದ್ರೆ ಅದಕ್ಕೂ ಮೊದಲಿದ್ದಂತಹ ಸಂಸ್ಕೃತಿ ಯಾವುದು? ಇವರು ದೇವಸ್ಥಾನಗಳು ಕಟ್ಟಿರೋದು, ಸ್ತೂಪಗಳು. ಎಷ್ಟು ಸ್ತೂಪಗಳಿತ್ತು ಅವತ್ತಿನ ದಿವಸ ನಮಗೆ ಗೊತ್ತು. ಬೌದ್ಧ ವಿಹಾರಗಳು ಅಂದ್ಬಿಟ್ಟು ಅಶೋಕನ ಕಾಲದಲ್ಲಿ ಎಷ್ಟೊಂದು ಸಲ ಬೌದ್ಧ ಧರ್ಮವನ್ನು ಅವರು ಪ್ರಚಾರ ಮಾಡಬೇಕು ಅಂತ ಇಡೀ ದೇಶದಲ್ಲಿ ಎಷ್ಟೋ 84,000 ಅನಿಸುತ್ತೆ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಅಷ್ಟು ಸ್ತೂಪಗಳನ್ನು ಅವರು ಕೊಟ್ಟಿದ್ರು. ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಅವರು ಆ ಒಂದು ಸ್ಟ್ರಕ್ಚರ್ಸ್ನ ನಿರ್ಮಿಸ್ತಿದ್ರು. ಅದನ್ನು ಅವರು ಅವರ ಅವಶೇಷಗಳು ಅಥವಾ ಅದರಲ್ಲಿರುವ ಕೆಲವೊಂದು ಪುರಾವೆಗಳನ್ನು ಇಟ್ಟು ಮಾಡ್ತಿದ್ರು ಅನ್ನೋದು ಒಂದು ಡೂಮಾಕಾರವಾಗಿ ಕಟ್ಟಿದ್ರು ಅವತ್ತಿನ ದಿವಸ ಅಂತ ಹೇಳ್ತಾರೆ. ಸೊ ಈ ರೀತಿ ಒಂದು ಹಿಸ್ಟ್ರಿಯನ್ನು ಓದಿದಾಗ ಆ ಕಲ್ಪನೆ ನಿಮಗೂ ಬರುತ್ತೆ ಸರ್. ಇವಾಗ ನಾನು ಆರ್ಯನರು, ಹೌದಾ ಉತ್ತರ ಭಾರತೀಯರಲ್ವಾ ಇವತ್ತು, ಪ್ರಿಯಾಂಕ್ ಖರ್ಗೆ ಅವರು ಉತ್ತರ ಭಾರತದವ್ರು ಯಾರು ಭಾರತೀಯರಲ್ಲ ಅಂದ್ಬಿಟ್ರು.